ನಾನು ಸುಮ್ಮನೆ ಚುನಾವಣೆಗೋಸ್ಕರ ಬರೋನು ಅಲ್ಲ. ಅಧಿಕಾರ ಇರಲಿ ಇಲ್ಲದೆ ನಿಮ್ಗೆ ಹೇಳಿದ್ದೆ, ನಾನು ಅಧಿಕಾರ ಇರಲಿ ಇಲ್ಲದೆ ಇರಲಿ ಬಳ್ಳಾರಿ ಜನರ ಒಡನಾಟ ಇಟ್ಕೊಳ್ತೇನೆ ಅಂತ. ಇಟ್ಕೊಂಡಿದ್ದೀನೋ ಇಲ್ಲೋ? ಇಲ್ಲಿ ಇರೋರಿಗಿಂತ ಅನೇಕರಿಗೆ ಇಂಥ ಹೆಚ್ಚು ವಿಚಾರಗಳನ್ನು ನಾನು ಪ್ರಸ್ತಾಪ ಮಾಡಿದ್ದೀನಿ, ಹಾಲಿ ಸಂಸತ್ ಸದಸ್ಯರಿಗಿಂತಾನು ಸಹ. ಈಗ ಲಾಸ್ಟ್ ವೀಕ್ ನಾನು ಆ ಕಾಡಿಗೆ ಹೋಗಿದ್ದೆ, ನನಗೇನು ಅವಶ್ಯಕತೆ ಇರಲಿಲ್ಲ. ಯಾಕೆ ಹೋಗಿದ್ದೆ? ಕಾಡಿನ ಸಮಸ್ಯೆಗಳನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ. ಹಾಗಾಗಿ ನನಗೆ ವಿಶ್ವಾಸ ಇದೆ, ನನಗಿಂತ ಬೆಟರ್, ವೆಲ್ ಎಕ್ವಿಪ್ಡ್, ವೆಲ್ ನಾಲೆಡ್ಜ್ ಯಾರಾದರೂ ಇದ್ದರೆ ಐ ಹ್ಯಾವ್ ನೋ ಅಬ್ಜೆಕ್ಷನ್. ಹಾಂ, ನಾನು ಇಷ್ಟೇ ಹೇಳ್ತೇನೆ, ನಾನು 9 ಎಲೆಕ್ಷನ್ಸನ್ನು ಫೇಸ್ ಮಾಡಿದ್ದೇನೆ. ಒಂದು ನಿಮಿಷ ಸರ್, 9 ಎಲೆಕ್ಷನ್ಸ್, ಆದರೆ ಯಾವತ್ತೂ ಉಗ್ರಪ್ಪ ಹಣ ಇಲ್ಲದೆ ಸೋತಿದ್ದಾನೆ ಅನ್ನೋವಂಥ ಚಾರ್ಜಸ್ ನನ್ನ ಮೇಲಿಲ್ಲ. ಸೊ ಹಾಗಾಗಿ ನೋಡಿ, ನಾನು ಕಾನೂನು ಬಲ್ಲವನು. ಖರ್ಚನ್ನು ಎಷ್ಟು ಮಾಡಬೇಕು ಮತ್ತು ಎಲೆಕ್ಷನ್ ಬಂದಾಗ ಏನು ಖರ್ಚಾಗಿರುವಂಥದ್ದು, ನಾನು ಒಂದಲ್ಲ 4 ಸಾರಿ ಪಾರ್ಲಿಮೆಂಟಿಗೆ ನಿಂತಂಥವನು. ಇಲ್ಲಿ 2 ಸಾರಿ, ಚಿತ್ರದುರ್ಗದಲ್ಲಿ 2 ಸಾರಿ. ಹಾಗಾಗಿ ಫೈನಾನ್ಸನ್ನು ಸ್ನೇಹಿತರಿದ್ದಾರೆ, ಪಕ್ಷ ಇದೆ, ಸರ್ಕಾರ ಇದೆ, ಇನ್ನಿತರಿದ್ದಾರೆ, ಸಹಾಯ ಮಾಡ್ತಾರೆ. ಈಗ ನೀವೇನು ಟಿಕೆಟ್ ಕೇಳ್ತಿದ್ರಿ, ಇಲ್ಲಿ ಸಣ್ಣ ಒಂದು ಮೇಯರ್ ಸ್ಥಾನ 2 ತಿಂಗಳಿಗೆ ಇಷ್ಟು ಜಗಳ ಹಗ್ಗ ಜಗ್ಗಾಟ ಆಗುತ್ತೆ. ಈಗ MP ಟಿಕೆಟ್ ಕೂಡ ಇಲ್ಲೆಲ್ಲ ನಮ್ಮ ಕಡೆ ಅಂತ ಹಗ್ಗ ಜಗ್ಗಾಟ ಮಾಡ್ತಾ ಇದ್ದಾರೆ. ನನಗೇನು ಆ ಥರ, ನನಗೆ ಆ ಥರ ಏನು ಕಾಣ್ತಲ್ಲ. ಇಡೀ ಪಾರ್ಟಿ ಒಮ್ಮನಸ್ಸಿನಿಂದ ಇದೆ, ಒಕ್ಕರಳಿನಿಂದ ಇದೆ. ನಾನು ಜನರ ಮಧ್ಯೆ ಇರೋವಂಥನು, ಜನರ ನಾಡಿ ಮಿಡಿತ ನನಗೆ ಗೊತ್ತಾಗೋದಿಲ್ವೇ? ಎಲ್ಲೋ ಅಲ್ಲೊಬ್ಬರು ಇಲ್ಲೊಬ್ಬರು ಕೇಳೋದು ಬೇರೆ. ಈಗಾಗಲೇ ಅವರವರು ಬಣದ ಒಂದು ಕ್ಯಾಂಡಿಡೇಟ್ನ ರೆಡಿ ಮಾಡ್ತಿದ್ದಾರೆ, ನಿಮ್ಮ ಕಾಂಗ್ರೆಸ್ನಾಗ ಶಾಸಕರದೊಂದು, ಸಚಿವರದೊಂದು, ಹಿಂಗೆ. ಅದರ ನಡುವೆ ನಿಮಗೆ ಇಲ್ಲ, ಈಗ ನಾನು ಇಷ್ಟೇ ಹೇಳ್ತೇನೆ, ಕಾಂಗ್ರೆಸ್ನಲ್ಲಿ ಯಾವ ಬಣನೂ ಇಲ್ಲ, ಯಾರು ಸಹ ಅವರವರ ಕ್ಯಾಂಡಿಡೇಟ್ಸು ಇಲ್ಲ. ನೀವು ಯಾರು, ಇನ್ಕ್ಲೂಡಿಂಗ್ ಮಿನಿಸ್ಟರ್, ಇನ್ಕ್ಲೂಡಿಂಗ್ ಆಲ್ ಶಾಸಕರು, ನನಗೆ ಅವರು ಈಗಾಗಲೇ ಆಶೀರ್ವಾದವನ್ನು ಮಾಡಿದ್ದಾರೆ. ನನಗೆ ಒಳ್ಳೆಯದಾಗಬೇಕು, ನಿಮ್ಗೆ ಅವಕಾಶ ಸಿಗಬೇಕು, ನೀವು ಪಾರ್ಲಿಮೆಂಟಲ್ಲಿ ಧ್ವನಿ ಎತ್ತಬೇಕು ಅಂಥೇಳಿ ನೀವು ಯಾರು ಹೇಳಿದ್ರು ಅವರು ನನ್ನ ಮೇಲೆ ಹೇಳಿದ್ದೆ, ನನ್ನ ಹತ್ರನೇ ಹೇಳಿದ್ದೆ, ಬೇರೆಯವ್ರ ಹತ್ರ ಯಾಕೆ? ಸೊ ರಾಜಕಾರಣದಲ್ಲಿ ನಾನು ಕೇಳಲೇಬಾರದು ಅಂತ ಹೇಳೋದಿಲ್ಲ ಯಾರಾದರೂ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಟಿಕೆಟ್ ಕೇಳೋದು ಬೇರೆ, ಆದರೆ ಆಂತರಿಕವಾಗಿರುವಂಥದ್ದು ವಿಚಾರ. ಈಗ ನಾನು ಮೊನ್ನೆ ಫಸ್ಟ್ ಏನು ನ್ಯೂ ಇಯರ್ಸ್ ಡೇ ದಿವಸ ನನ್ನ ಹೆಸರು ಹೇಳೋಕ್ಕೆ ಹೋಗೋದಿಲ್ಲ. ವಿಶ್ ಮಾಡಬೇಕಾದ್ರೆ ಸರ್ ದೇವರಿಗೆ ಪ್ರಾರ್ಥನೆ ಮಾಡ್ತೇವೆ, ನಿಮಗೆ ಆರೋಗ್ಯ, ಐಶ್ವರ್ಯ, ಅಧಿಕಾರ ಎಲ್ಲ ಕೊಡಬೇಕು ಅಂತ. ಅದೆಲ್ಲ ನಿಮ್ಮ ಕೈಯಲ್ಲಿ ಇದೆಯಲ್ಲಪ್ಪ ಸರ್, 100% ನಿಮ್ಮ ಜೊತೆಯಲ್ಲಿದ್ದಾರೆ, ದೇವರು ನಿಮ್ಗೆ ಕೊಡ್ತಾರೆ ಅಂತ ಹೇಳಿದ್ರೆ ಏನು ಹೇಳ್ಬೇಕು? ಅದಕ್ಕೆ ಹೇಳಿಲ್ವೇ ನನಗೆ? ನಾನು ಅದೇ ನೀವು ಯಾರ್ಯಾರು ಹೇಳಿದ್ರಲ್ಲ ಅವರೆಲ್ಲ ಹೇಳಿದ್ದಾರೆ, ಅವರೆಲ್ಲರೂ ಹೇಳಿದ್ದಾರೆ. ಹಾಗಾಗಿ ನನ್ನ ವಿಶ್ವಾಸ ಇದೆ, ಅವರೆಲ್ಲರೂ ನನ್ನ ಸಹೋದ್ಯೋಗಿಗಳು, ಅವರೆಲ್ಲರೂ ನನ್ನ ಅಣ್ಣ ತಮ್ಮಂದರು, ನಮ್ಮ ಪಾರ್ಟಿಯಲ್ಲಿರುವಂಥವ್ರು. ಅವರೆಲ್ಲರ ಸಹಕಾರ ಬೆಂಬಲ ನನಗಿದೆ.